ಬ್ಯಾಂಕ್‌ಗೆ ಹೋಗದೇನೆ ಮನೆಯಲ್ಲೇ ಕುಳಿತುಕೊಂಡು ಮೊಬೈಲ್ ಮೂಲಕ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್‌ಗೆ ನಿಮ್ಮ ಆಧಾರ್ ಕಾರ್ಡನ್ನು ಲಿಂಕ್ ಮಾಡ್ಬೋದು. ಹೌದು, ಕೇವಲ 2 ಸ್ಟೆಪ್ಸ್‌ಗಳ ಮೂಲಕ ನಿಮ್ಮ ಒಂದು ಮೊಬೈಲ್ ಫೋನಲ್ಲಿ ಇಂಟರ್ನೆಟ್ ಇದ್ದರೆ ಸಾಕು. ನಮ್ಮ ಒಂದು ಮೊಬೈಲ್ ಫೋನಲ್ಲಿ ಗೂಗಲ್ ಅಥವಾ ಕ್ರೋಮ್‌ಗೆ ಹೋಗ್ಬಿಟ್ಟು ಅಲ್ಲಿ ಸರ್ಚ್ ಬಾರ್‌ನಲ್ಲಿ NPCI ಅಂತ ಸರ್ಚ್ ಮಾಡಿ. NPCI ಅಂತ ಸರ್ಚ್ ಮಾಡಿದ ತಕ್ಷಣ ನಮ್ಗೆ ಇಲ್ಲಿ npci.organized.in ಅಂತ ಫಸ್ಟ್ ವೆಬ್ಸೈಟ್ ಬರ್ತಾ ಇರುವಂತದ್ದು. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಸ್ವಲ್ಪ ಇಲ್ಲಿ ಕನ್ಸ್ಯೂಮರ್ ಅಂತ ಬರ್ತಾ ಇರುವಂತದ್ದು. ಕನ್ಸ್ಯೂಮರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಭಾರತ್ ಆಧಾರ್ ಸೀಡಿಂಗ್ ಎನೇಬಲರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬೇಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಈ ರೀತಿ ಆಪ್ಷನ್ಸ್ ಬರ್ತಾ ಇರುವಂತದ್ದು. ಇಲ್ಲಿ ಆಧಾರ್ ಸೀಡಿಂಗ್ ಆರ್ ಡಿಸೀಡಿಂಗ್ ಅಂತ ಇದೆ. ಆಧಾರ್ ಸೀಡಿಂಗ್ ಅಂದ್ರೆ ಆಧಾರ್ ಕಾರ್ಡ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡೋದು. ಆಧಾರ್ ಡಿಸೀಡಿಂಗ್ ಅಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಇದ್ದಿದ್ದನ್ನ ತೆಗೆದು ಹಾಕುವುದು. ಇಲ್ಲಿ ಎಂಟರ್ ಯುವರ್ ಆಧಾರ್ ಅಂತ ಇರುತ್ತಲ್ಲ, ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ. ಸೀಡಿಂಗ್ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡೋದು, ಅಥವಾ ನಿಮಗೆ ಬೇರೆ ಬ್ಯಾಂಕಿಗೆ ಲಿಂಕ್ ಮಾಡ್ಬೇಕಾಗಿರುತ್ತೆ. ಒಂದ್ ಬ್ಯಾಂಕಿಂದ ಇನ್ನೊಂದಿಗೆ ಲಿಂಕ್ ಮಾಡೋದಿದ್ರೆ ಡಿಸೀಡಿಂಗ್ ಅಂತ. ಮೊದಲು ಡಿಸೀಡಿಂಗ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಸೀಡಿಂಗ್ ಮಾಡ್ಕೊಳ್ಳಿ. ಇಲ್ಲಿ ಸೀಡಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಕೆಳಗಡೆ 3 ಆಪ್ಷನ್ಸ್ ಬರ್ತಾ ಇರುವಂತದ್ದು. ಫ್ರೆಶ್ ಸೀಡಿಂಗ್ ಅಂದ್ರೆ ಒಂದೇ ಬ್ಯಾಂಕ್ ಅಕೌಂಟ್ ಇರುತ್ತೆ, ಫಸ್ಟ್ ಟೈಮ್ ಲಿಂಕ್ ಮಾಡ್ತಿರ್ತೀವಿ. ನಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಫಸ್ಟ್ ಟೈಮ್ ಲಿಂಕ್ ಮಾಡ್ಬೇಕಾದ್ರೆ ಫ್ರೆಶ್ ಸೀಡಿಂಗ್. ಇಲ್ಲಿ ಮೂವ್ಮೆಂಟ್ ಸೇಮ್ ಬ್ಯಾಂಕ್ ವಿತ್ ಅನದರ್ ಅಕೌಂಟ್ ಅಂತ ಇರುತ್ತಲ್ಲ. ಫಾರ್ ಎಕ್ಸಾಂಪಲ್ ನಂದು ಯೂನಿಯನ್ ಬ್ಯಾಂಕ್ ಅಲ್ಲಿ 2-3 ಅಕೌಂಟ್ಸ್ ಇದ್ರೆ, ಒಂದೇ ಬ್ಯಾಂಕ್ ಅಲ್ಲಿ 2 ಅಕೌಂಟ್ಸ್ ಇದ್ರೆ ಒಂದ್ ಅಕೌಂಟ್ ಇಂದ ಇನ್ನೊಂದು ಅಕೌಂಟ್ ಗೆ ಮೂವ್ಮೆಂಟ್ ಮಾಡೋದು, ಟ್ರಾನ್ಸ್ಫರ್ ಮಾಡೋದು ಆಧಾರ್ ಕಾರ್ಡ್ ಈ ಸೆಕೆಂಡ್ ಆಪ್ಷನ್. ಅಥವಾ ನಿಮ್ಗೆ ಬೇರೆ ಬ್ಯಾಂಕ್ ಇರುತ್ತೆ, ನಂದು ಯೂನಿಯನ್ ಕರ್ನಾಟಕ 2 ಬ್ಯಾಂಕ್ ಇದೆ. ಯೂನಿಯನ್ ಬ್ಯಾಂಕ್ ಇಂದ ಕರ್ನಾಟಕ ಬ್ಯಾಂಕ್ಗೆ ನಾನು ನಮ್ಮ ಆಧಾರ್ ಕಾರ್ಡ್ ಅನ್ನ ಚೇಂಜ್ ಮಾಡಬೇಕು. ಆಧಾರ್ ಕಾರ್ಡ್ ಯೂನಿಯನ್ ಬ್ಯಾಂಕಿಗೆ ಇದ್ದಿದ್ದನ್ನ ನಾನು ಕರ್ನಾಟಕ ಬ್ಯಾಂಕ್ಗೆ ಶಿಫ್ಟ್ ಮಾಡ್ಬೇಕಂದ್ರೆ ಥರ್ಡ್ ಆಪ್ಷನ್. ನಂದು ಒಂದೇ ಬ್ಯಾಂಕ್ ಅಕೌಂಟ್ ಇದೆ, ನಂದು ಒಂದೇ ಅಕೌಂಟ್ ಇದೆ ಅದರಲ್ಲಿ ಅಂತ ಅಂದ್ರೆ ಪ್ರೆಸ್ ಸೀಡಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಿಮ್ಮ ಅಕೌಂಟ್ ನಂಬರ್ ಅನ್ನ ಹಾಕೊಂಡ್ಬಿಟ್ಟು ಕನ್ಫರ್ಮ್ ಅಕೌಂಟ್ ನಂಬರ್ ಇದ್ದಲ್ಲಿ ಇನ್ನೊಂದ್ಸತಿ ಅಕೌಂಟ್ ನಂಬರ್ ಅನ್ನ ಹಾಕ್ಬಿಟ್ಟು ಇಲ್ಲಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಇನ್ನ ನೆಕ್ಸ್ಟ್ 221 ಈ ರೀತಿ ಕ್ಯಾಪ್ಚಾ ಇರುತ್ತಲ್ಲ, ಕ್ಯಾಪ್ಚಾವನ್ನ ಹಾಕ್ಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ವಿದಿನ್ 4 to 5 ಡೇಸ್ ಅಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗುತ್ತೆ.